ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ದಿನಾಂಕ 2/6/2025 ಒಂದು ಅಧಿಸೂಚನೆಯನ್ನು ಪ್ರಕಟಿಸಿರ್ತಕ್ಕಂಥದ್ದು. ಅದು ಏನನ್ನು ಹೋಗಿದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅನುಷ್ಠಾನದ ಸಂಬಂಧದಲ್ಲಿ ಸ್ವೀಕೃತವಾದ ದೂರುಗಳು ಅಥವಾ ವಿಲೇವಾರಿ ಮತ್ತು ಕುಂದುಕೊರತೆಗಳನ್ನು ನಿವಾರಣೆಗಾಗಿ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಓಂಬಡ್ಸ್ಪರ್ಸನ್ ರವರ ಹುದ್ದೆಗಳನ್ನು ಆಯ್ಕೆ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಒಂದು ಓಂಬಡ್ಸ್ಪರ್ಸನ್ ಹುದ್ದೆ ಖಾಲಿ ಇರುವ ಜಿಲ್ಲೆಗಳನ್ನು ಹೋಗಿದರೆ ಇಷ್ಟು ಜಿಲ್ಲೆಗಳಲ್ಲಿ ಖಾಲಿ ಇರತಕ್ಕಂಥದ್ದು. ಉದಾಹರಣೆಗೆ ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಕಲಬುರಗಿ. ಈ ಹುದ್ದೆಗಳನ್ನು ತಾವು ಯಾರು ಅರ್ಜಿ ಹಾಕಲು ಬಯಸಿರ್ತಿರೋ ಅಂಥವರ ಒಂದು ಅರ್ಹತೆ, ಒಂದು ಕ್ವಾಲಿಫಿಕೇಷನ್ ಏನಿರಬೇಕಂತಕ್ಕಂಥದ್ದು ತಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಹತೆಗಳು ನೋಡಿ. ಅವರು ಅಭ್ಯರ್ಥಿಗಳು ಯಾವುದಾದರೂ ಕ್ಷೇತ್ರದಲ್ಲಿ ಕನಿಷ್ಠ 10 ವರ್ಷಗಳ ಸೇವಾ ಅನುಭವ ಹೊಂದಿರಬೇಕಾಗಿರುತ್ತದೆ. ಇಲ್ಲಿ ನೋಡಿ, ಸಾರ್ವಜನಿಕ ಆಡಳಿತದಲ್ಲಿ, ಕಾನೂನು, ಶೈಕ್ಷಣಿಕ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರ, ಮ್ಯಾನೇಜ್ಮೆಂಟ್, ಈ ಒಂದು ಕ್ಷೇತ್ರಗಳಲ್ಲಿ ಅವರು ಸುಮಾರು 10 ವರ್ಷ ಅನುಭವ ಹೊಂದಿರಬೇಕು. ನೆಕ್ಸ್ಟ್ ಎರಡನೇ, ಸಾರ್ವಜನಿಕರೊಂದಿಗೆ ಸಮುದಾಯ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುವ ಅನುಭವ ಒಂದು ಕಡ್ಡಾಯ ಅರ್ಹತೆಯಾಗಿರುತ್ತದೆ. ಅರ್ಜಿ ಸಲ್ಲಿಸುವವರು ಯಾವುದೇ ರಾಷ್ಟ್ರೀಯ ರಾಜಕೀಯ ಪಕ್ಷ ಅಥವಾ ನಿಷೇಧಿತ ಸಂಘ ಸಂಸ್ಥೆಯ ಸದಸ್ಯರಾಗಿರಬಾರದು. ಅಲ್ಲಿ ತಾವುಗಳು ಆಗಿಲ್ಲ ಅಂತ ಒಂದು ನೋಟ್ರಿ ಕೂಡ ತಾವು ಸಲ್ಲಿಸಬೇಕಾಗ್ತಕ್ಕಂಥದ್ದು. 4ನೇ, ಅರ್ಜಿ ಸಲ್ಲಿಸುವವರು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವೀಧರರಾಗಿರತಕ್ಕದ್ದು. ಅವರು ಒಂದು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಮುಗಿಸಿರಬೇಕಾಗಿರ್ತಕ್ಕಂಥದ್ದು. 5ನೇದು, ತಪಾಸಣೆ ಕ್ಷೇತ್ರ ಭೇಟಿ ಹಾಗೂ ವೀಕ್ಷಣೆ ಕೆಲಸಗಳಿಗೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಿಗೆ ಪ್ರವಾಸ ಕೈಗೊಳ್ಳಲು ದೈಹಿಕವಾಗಿ ಸಮರ್ಥರಾಗಿರಬೇಕು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಸಮರ್ಥರಿದ್ದೆವು ಅಂತಕ್ಕಂಥದಕ್ಕೆ ವೈದ್ಯಕೀಯ ಪರೀಕ್ಷೆ ಪ್ರಮಾಣ ಕೂಡ ಸಲ್ಲಿಸುವುದು. 6ನೇದಾಗಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಗರಿಷ್ಠ ವಯಸ್ಸು 66 ವರ್ಷಗಳು ಮೀರಿರಬಾರದು. 7, ನೇಮಕಾತಿಯ ಮೊದಲು 2 ವರ್ಷ ಅವಧಿಯಾಗಿರುತ್ತದೆ. ಆದರೆ ಕಾರ್ಯನಿರ್ವಹಣೆಯು ಅತೃಪ್ತಿಕರವಾಗಿ ಕಂಡು ಬಂದಲ್ಲಿ ಅವಧಿ ಮುನ್ನವೇ ಹುದ್ದೆಯಿಂದ ಅವರಿಗೆ ಬಿಡುಗಡೆ ಮಾಡಲಾಗುತ್ತದೆ ಅಥವಾ ಅಲ್ಲಿಂದ ಅವರನ್ನು ತೆಗೆದುಹಾಕಲಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದು. 8ನೇ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೊರಡಿಸುವ ಆದೇಶಗಳು ಅನುಸಾರ ಸಂಭಾವನೆ ಸಿಟ್ಟಿಂಗ್ ಫೀಸು ನೀಡಲಾಗುವುದು. ಪ್ರಸ್ತುತ ಮಾಸಿಕ ಅಂದರೆ ತಿಂಗಳಿಗೆ 10,000 ರೂಪಾಯಿ ಗೌರವಧನ ಹಾಗೂ ಪ್ರತಿ ಸಿಟ್ಟಿಂಗಿಗೆ
ರೂಪಾಯಿ 2250ದಂತೆ ಗರಿಷ್ಠ 4,500 ರೂಪಾಯಿಗಳು ಮಿತಿಗೊಳಪಟ್ಟು ಸಿಟ್ಟಿಂಗ್ ಫೀಸು ಕೂಡ ನೀಡಲಾಗುವುದು ಅಂತ. ಅದೇ ರೀತಿ 9ನೇ ಸದರಿ ಹುದ್ದೆ ಅರೆಕಾಲಿಕ ಹುದ್ದೆ ಆಗಿರುತ್ತದೆ. ಇದು ಶಾಶ್ವತ ಹುದ್ದೆ ಆಗಿರುವುದಿಲ್ಲ. ತಾವು ಯಾರು ಈ ಒಂದು ಹುದ್ದೆಗೆ ಅರ್ಜಿ ಹಾಕಲು ಬಯಸ್ತಿದ್ದರೋ ಜಿಲ್ಲಾ ಮಟ್ಟದ ಓಂಬಡ್ಸ್ ಪರ್ಸನ್ಗಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವ ವ್ಯಕ್ತಿಗಳು ತಾವುಗಳನ್ನು ಈ ಇಲಾಖೆ ವೆಬ್ಸೈಟ್ಗಳಲ್ಲಿ ಹೋಗಿ ನಿಗದಿತ ಅರ್ಜಿ ಫಾರ್ಮ್ಗಳನ್ನು ಒಂದು ಆರೋಹಣ ಅಂದರೆ ಕ್ರಮಬದ್ಧವಾಗಿ ಈ ಡೌನ್ಲೋಡ್ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ಪೂರಕ ದಾಖಲೆಗಳೊಂದಿಗೆ ಅರ್ಜಿ ದಿನಾಂಕ 3/10/2025 ಒಳಗೆ ತಲುಪುವಂತೆ ಖುದ್ದಾಗಿ ಅಂಚೆ ಮೂಲಕ ಆಯುಕ್ತರ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಪ್ಲಾಟ್ ನಂಬರ್ 1243 ತಾವು ಬೆಂಗಳೂರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ತಡವಾಗಿ ಬಂದಿರತಕ್ಕಂಥ ಅರ್ಜಿಗಳನ್ನು ಅಥವಾ ಅಪೂರ್ಣ ಮಾಹಿತಿ ಹೊಂದಿರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಈ ರೀತಿ ಯಾರು ತಮಗೆ ಈ ಹುದ್ದೆಯನ್ನು ಮಾಡಲು ಇಚ್ಛಾಶಕ್ತಿ ಆಸಕ್ತಿ ಹೊಂದಿದ್ದೀರಿ ಅವ್ರುಗಳು ಅರ್ಜಿಗಳನ್ನು ಹಾಕಬಹುದಂತ ಮಾತನ್ನು ಹೇಳ್ತಾ ಈ ಒಂದು ಮಾಹಿತಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.